ಪಂಜಾಬ್ ಕಿಂಗ್ಸ್ ಸ್ವಲ್ಪ ನಿಲ್ಲಿ, ಡೆಲ್ಲಿ ಕ್ಯಾಪಿಟಲ್ಸ್ ನಿಮ್ಮ ಬೌಲಿಂಗ್ ಎಲ್ಲಿ? KL ರಾಹುಲ್ ಹೊಡೆದರು 150 ರನ್. ಬ್ಯಾಟಿಂಗ್ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಸೋಲಲು ಕಾರಣ ಸಾಲು ಸಾಲು ಕ್ಯಾಚ್ ಡ್ರಾಪ್ಗಳು. ಮ್ಯಾಚ್ನಲ್ಲಿ ಫೀಲಿಂಗ್ ಸ್ಯಾಡ್ ಫಾರ್ ನಮ್ಮ KL ರಾಹುಲ್ ಈ ಮನಸ್ಸಿನಲ್ಲಿ. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವು, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಸ್ಟಾರ್ಟಿಂಗಿಗೆ ಹೇಳಿದಂಥ ಶಾಯರಿ ಅಥವಾ ಪೋಯಮ್ ಅದು ನನ್ನದಲ್ಲ, ರೇವಂತ್ ಅಂತ ನಿನ್ನೆ ನೈಟಿನ ವಿಡಿಯೋದಲ್ಲಿ ಕಮೆಂಟ್ ಹಾಕಿದ್ರು. ಸೊ ಅದರಿಂದ ಇನ್ಸ್ಪೈರ್ ಆಗಿದ್ದು ಅಥವಾ ಅದನ್ನು ಕದ್ದಿದ್ದು, ಆಲ್ಮೋಸ್ಟ್ ಕದ್ದಿದ್ದೆ. ಅದಕ್ಕೆ ನಾನು ಎಲ್ಲ ಕ್ರೆಡಿಟ್ ಕೊಟ್ಟಿದ್ದೇನೆ. ಒಂಚೂರು ಹಿಯರ್ ಆ್ಯಂಡ್ ದೇರ್ ಒಂಚೂರು ಚೇಂಜ್ ಮಾಡಿದ್ದೇನೆ. ರೇವಂತ್ ಅವರೇ ಭಾರಿ ಸೂಪರಾಗಿ ಬರೆದಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪಂಜಾಬ್ ಕಿಂಗ್ಸ್ ಇದು ಎಷ್ಟು ಹೊಡಿಬೇಕು ನಿಮ್ಮನ್ನು? ಈಗ ಕಟ್ಟಿ ಹಾಕಬೇಕು ಅಂತಂದರೆ, ಸೋಲಿಸಬೇಕು ಅಂತಂದರೆ 350 ರನ್ ಹೊಡಿಬೇಕಾ, 400 ರನ್ ಹೊಡಿಬೇಕಾ, ಎಷ್ಟು ಹೊಡಿಬೇಕನ್ನೋ ದಯವಿಟ್ಟು ತಿಳಿಸಿ. ಯಾಕಂತಂದರೆ ನಿನ್ನೆ ಆದದ್ದು ಬ್ಯಾಟಿಂಗ್ ಪ್ರವಾಹ, ರುದ್ರ ಪ್ರವಾಹ, ರುದ್ರಾವತಾರ ಎಂತ ಬೇಕಾದ್ರೆ ಹೇಳಿ ನೀವು. ಯಾಕಂತಂದರೆ ಹೈಯೆಸ್ಟ್ ಎವರ್ ಸಕ್ಸಸ್ಫುಲ್ ಚೇಸ್ ಇನ್ ದಿ ಹಿಸ್ಟ್ರಿ ಆಫ್ IPL. ಮೊದಲು 262 ರನ್ ಇತ್ತು, ಅದು ಕೂಡ ಹೊಡೆದೋದು ಇದೇ ಪಂಜಾಬ್ ಆಗಿತ್ತು, ಆಯಿತಾ? ಈಗ ಅವ್ರದ್ದೇ ರೆಕಾರ್ಡನ್ನು ಅವರೇ ಬೀಟ್ ಮಾಡಿದರು. 265 ರನ್ ಹೊಡೆದ್ರು ಚೇಸ್ ಮಾಡುವಾಗ. ಅಂದರೆ ಟೆನ್ಷನ್ ಇಲ್ವಾ? ನಾವು ಚೇಸ್ ಮಾಡ್ತಿದ್ದೇವೆ, ಅಯ್ಯೋ ಪ್ರೆಷರ್, ವಿಕೆಟ್ ಹೋದರೆ ಮತ್ತೆ ಬೇರೆಯವ್ರು ಬಂದರೆ ಸೆಟ್ ಆಗಲಿಕ್ಕೆ ಟೈಮ್ ಬೇಕಂದ್ರೆ ಟೆನ್ಷನ್ ಎಲ್ಲ ಬೇಡವಾ? ಆ್ಯಂಡ್ ಡೆಲ್ಲಿ ಕ್ಯಾಪಿಟಲ್ಸ್ ಕೈಗೆ ಯಾವ ಎಣ್ಣೆ ಹಾಕೊಂಡ್ಬಂದಿದ್ದೀರಿ? ತೆಂಗಿನ ಎಣ್ಣೆ ಅಲ್ಲ, ಇದು ಯಾವುದು ಹರಳೆಣ್ಣೆ, ಯಾವ ಎಣ್ಣೆ ಹಾಕಿದ್ದೀರಿ ಅಂಥೇಳಿ ಅಟ್ಲೀಸ್ಟ್ ಆ ಎಣ್ಣೆದು ಸ್ಟಾಕ್ ಅದ್ರ ಮೇಲೆ ಹೋಗಲಿ. ಎಷ್ಟು ಮಾರ ಕ್ಯಾಚ್ ಬಿಡೋದು, ದೇವ! ಬೌಲರ್ಸ್ ಹೀಗೆ ಆದರೆ, ಅಂದರೆ ಬೌಲರ್ಸ್ಗೆ ಈ ಥರ ನೀವು ಫೀಲ್ಡರ್ಸ್ ಇಷ್ಟು ಕೆಟ್ಟದಾಗಿ ಸಪೋರ್ಟಿವ್ ಆಗಿದ್ದರೆ ಬೌಲರ್ಸ್ ನೆಕ್ಸ್ಟ್ ಮ್ಯಾಚಿನ ಗ್ರೌಂಡಲ್ಲಿ ಅಳ್ತಾರೆ, ಲಬಲಬ ಅಂತ ಬಾಯಲ್ಲಿ ಬಡ್ಕೊಂಡು ಅಳ್ತಾರೆ, ಲಬಲಬ ನಂಗೆ ಆಗೋದಿಲ್ಲ ಅಣ್ಣ ಅಂತ. ಯಾಕಂತಂದರೆ ಇನ್ನೆಂತ ಮಾಡೋದು ಬೌಲರ್ಸು? ಅದು ಎಸ್ಪೆಷಲಿ ನಮ್ಮ ಕರುಣ್ ನಾಯರ್ ಅವರೇ. ಕರುಣೆ ಇಲ್ಲವೇ? ಕರುಣೆ ಇಲ್ಲವೇ? ನಿಮ್ಮ ಟೀಮ್ ಮೇಲೆ ನಿಮಗೆ ಕರುಣೆ ಇಲ್ಲವೇ? 2 ಈಸಿ ಕ್ಯಾಚ್ ಅಣ್ಣ. ಅದು ಸರ್ ಶ್ರೇಯಸ್ ಅಯ್ಯರ್ ಅವರದ್ದು ಕ್ಯಾಚ್ ಬಿಟ್ಟರೆ ಬಿಡ್ತಾರಾ? ನಾಯಿಗೆ ಹಾಕ್ಕೊಂಡು ಹೊಡಿತಾರೆ ಅಷ್ಟೇ. ಆದದ್ದು ನಿನ್ನೆ ನೋಡಿ, ನನಗೆ ಐ ಫೀಲ್ ಬ್ಯಾಡ್ ಫಾರ್ KL ರಾಹುಲ್. 152 ರನ್ ಹೊಡೆದು ಕೂಡ ಇಂಡಿವಿಜುವಲ್, ಟೀಮ್ ಅಲ್ಲ, ಒಬ್ಬ ವ್ಯಕ್ತಿ 150 ರನ್ನು ಹೊಡೆದು 150+ ರನ್ ಹೊಡೆದು ಕೂಡ ಅವನ ತಂಡ ಸೋಲ್ತೆ ಅಂತಂದರೆ ಹೇಗೆ ಆಗ್ಬೋದು? ಈಗ ಯಾರು ಬಯೋಪಿಕ್ ಎಲ್ಲ ಮಾಡಿದಾಗ ಈಗ ಇದು ಕ್ರಿಸ್ ಗೇಲ್ 175 ರನ್ ಹೊಡೆದಿದ್ರು, ಸರ್ ನಿಮ್ಮ ಟೀಮ್ ಎಷ್ಟು ರನ್ನಿಂದ ವಿನ್ ಆಗಿತ್ತು ಅಂತ ಕೇಳ್ಬೋದು. ಆ್ಯಂಡ್ ಬ್ರೆಂಡನ್ ಮೆಕ್ಕಲಮ್ 163 ರನ್ ಹೊಡೆದಿದ್ರು, 163 ರನ್ ಹೊಡೆದಿದ್ರು, ಸರ್ ನಿಮ್ಮ ಟೀಮು ಎಷ್ಟು ರನ್ನಿಂದ ವಿನ್ ಆಗಿದ್ರು ಅಂತ. KL ರಾಹುಲ್ ಅವ್ರ ಹತ್ರ, ಸರ್ ನೀವು 3rd ಹೈಯೆಸ್ಟ್ ರನ್ ಗೆಟ್ಟರ್ ಸರ್ ಇಂಡಿವಿಜುವಲ್ ಆಗಿ. ಆ್ಯಂಡ್ ಭಾರತೀಯರಲ್ಲಿ ಹೈಯೆಸ್ಟ್ ರನ್ ಗೆಟ್ಟರ್ 150 ಯಾರು ಕೂಡ ಹೊಡೆಯಿಲ್ಲ ಸರ್. ಆ ದಿನ ನಿಮ್ಮ ಟೀಮ್ ಎಷ್ಟು ರನ್ನಿಂದ ವಿನ್ ಆಗಿತ್ತು ಅಂತ ಕೇಳಿದರೆ ನಮ್ಮ ಟೀಮ್ ಸೋತೋಗಿತ್ತು ಮಾರ್ರೆ. ಅಷ್ಟು ಹೊಡೆದು ಸಹ ನಮ್ಮ ಟೀಮ್ ಸೋತೋಗಿತ್ತು ಅಂದೇನು KL ರಾಹುಲ್ ಹೇಳಬೇಕು. ನಿನ್ನೆ ಡೆಲ್ಲಿ ಹೊಡೆದದ್ದು ಬರೋಬ್ಬರಿ 264 ರನ್. ಏನು 9 ವಿಕೆಟಿಗೆ 8, 2 ವಿಕೆಟ್. ನಿಸ್ಸಂಕ ಮತ್ತು ನಿತೀಶ್ ರಾಣಾ ಅವರು ಔಟ್ ಆಗಿದ್ರು, ಇಬ್ಬರೇ ಔಟ್ ಆಗೋದು. KL ರಾಹುಲ್ 20 ಓವರ್ ಆಡಿ ನಾಟ್ ಔಟ್, 152 ರನ್, 67 ಬಾಲಿಗೆ 16 4, 9 6, 225+ ಸ್ಟ್ರೈಕ್ ರೇಟಲ್ಲಿ 152 ರನ್. ಇನ್ಸೇನ್ ಬ್ಯಾಟಿಂಗ್, ದಟ್ಟ ಬಡ ಅಂತ ಹೊಡೆದಿದ್ದಾರೆ. ಆ್ಯಂಡ್ ನಿತೀಶ್ ರಾಣಾ ಕೂಡ ಹಾಗೆ 44 ಬಾಲಿಗೆ 91 ರನ್ ಹೊಡೆದು ಅವರು ಔಟ್ ಆದದ್ದು. ಅವರು ಕೂಡ 100 ಹೊಡಿತಾರ ಅಂತ ಅಂದ್ಕೊಳ್ಳೋದು, ಅವ್ರಿಗೆ 100 ಹೊಡಿಲಿಕ್ಕೆ ಆಗಲಿಲ್ಲ. 11 4, 4 6, 200+ ಸ್ಟ್ರೈಕ್ ರೇಟಲ್ಲಿ ಅವರು ಕೂಡ ಚಚ್ಚಿದ್ದು, 2 ವಿಕೆಟ್ ಹೋದದ್ದು. ಪಂಜಾಬಿದು ಫೀಲ್ಡಿಂಗ್ ಸೂಪರ್ ಅಂತಲೇ ಹೇಳಲಿಕ್ಕಾಗೋದಿಲ್ಲ. ಪಂಜಾಬ್ ಕಿಂಗ್ಸ್ ಕೂಡ ಕ್ಯಾಚ್ ಬಿಟ್ಟಿದ್ದರು. ಆ್ಯಂಡ್ ಶಶಾಂಕ್ ಸಿಂಗ್ ಅಣ್ಣ ಹುಷಾರಣ್ಣ, ಪಾಂಟಿಂಗ್ ಮತ್ತು ಶ್ರೇಯಸ್ ಅಯ್ಯರ್ ಅವರಿಂದ ಒಂದು 9.5 ಕಿಲೋಮೀಟರ್ ದೂರ ಇದೆ. ಯಾಕಂತಂದರೆ ನೋಡಿ, ಲಾಸ್ಟ್ ಮ್ಯಾಚ್ ನನಗೆ ಯಾರ ಮ್ಯಾಚ್ ಅಂತ ನೆನಪೋಗಿದೆ, ಪಂಜಾಬ್ ವಿನ್ ಆದ್ರು, ಆ ಮ್ಯಾಚನ್ನು ವಿನ್ ಆಗಿದ್ದಾರೆ. ಬಟ್ ಆ ಮ್ಯಾಚಲ್ಲಿ 3 ಕ್ಯಾಚ್ ಬಿಟ್ಟಿದ್ರು. ಇದೇ ಶಶಾಂಕ್ ಸಿಂಗ್ 3 ಕ್ಯಾಚ್ ಬಿಟ್ಟು ಪಾಯಿಂಟಿಂಗಿನ ಮುಖ ಮೊದಲೇ ಕೆಂಪು, ಅದು ಓವರ್ ರೆಡ್ ಆಗಿ ಹೋಗಿತ್ತು, ಚೆರ್ರಿ ರೆಡ್, ಎಕ್ಸ್ಟ್ರಾ ರೆಡ್ ಆಗಿ ಹೋಗಿತ್ತು. ಇದೆಂತ ಮಾರ ಇವನಿಗೆ ಎಂತಾಗಿದೆ ಅಂತ. ಅದಾದಮೇಲೆ ಸಾರಿ ಗೀರಿ ಅಂತೆಲ್ಲ ಕೇಳಿದರು. ಸೊ ಅಲ್ಲಿ ಸಂದಿರ್ತಾರೆ, ಇಲ್ಲಿ ಇದು ಪೆವಿಲಿಯನ್ಗೆಲ್ಲ ಹೋದ್ಮೇಲೆ ಮತ್ತು ಮ್ಯಾಚೆಲ್ಲ ಮುಗಿದ್ಮೇಲೆ, ಸಾರಿ ಇನ್ಮೇಲೆ ನನ್ನಿಂದ ಹೀಗೆ ಆಗೋದಿಲ್ಲ, ನೆಕ್ಸ್ಟ್ ಮ್ಯಾಚಲ್ಲಿ ನಾನು ಅಂಥ ಕ್ಯಾಚ್ ಇಡ್ತೇನೆ, ಇಂಥ ಕ್ಯಾಚ್ ಇಡ್ತೇನೆ. KL ರಾಹುಲ್ ಅವರು 12 ರನ್ನಲ್ಲಿದ್ದಾಗ
ಈಸಿಯೆಸ್ಟ್ ಆಫ್ ಈಸಿ ಕ್ಯಾಚಸ್. ಇದನ್ನ ಹೀಗೆ ರಿವರ್ಸ್ ಕಪ್ಪಲ್ಲಿ ಹಿಡಿಲಿಕ್ಕೆ ಹೋಗಿ ಇದೇ ಶಶಾಂಕ್ ಸಿಂಗ್ ಕ್ಯಾಚ್ ಬಿಟ್ರು. 12 ರನ್ನಲ್ಲಿದ್ದಾಗ ಜೀವದಾನ್ ತೆಗೆದುಕೊಂಡಂತಹ KL ರಾಹುಲ್ ಅವರು 152 ರನ್, ಅಂದರೆ 140 ರನ್ ಎಕ್ಸ್ಟ್ರಾ ಹೊಡೆದ್ರು. ಅಣ್ಣ, ಒಂದು ಕಾಲದಲ್ಲಿ 152 ರನ್ ಎಲ್ಲ ಆ್ಯಸ್ ಅ ಟೀಮ್ ಹೊಡಿತಿದ್ರು. ಈಗ ಇಂಡಿವಿಜುವಲ್ ಆಗಿ 152 ರನ್ ನೋಡಿದ್ರೆ ಬೌಲರ್ಸ್ ಎಂತ ಮಾಡಬೇಕು? ಬೌಲರ್ಸ್ ಬದಲು ಮೆಷಿನನ್ನು ಹಿಡಿದು ಒಳ್ಳೆಯದು. ಆ್ಯಂಡ್ ಆ ಬಾಲಲ್ಲಿ ಹೀಗಾಗಿತ್ತು, ಈ ಬಾಲಲ್ಲಿ ಹಾಗಾಗಿತ್ತು ಅಂತ ಹೇಳಿದರೆ 20 ಓವರ್ 20+20 ಓವರ್ ಮಾತಾಡ್ತಿರ್ಬೇಕು. ಅವ್ರು 20 ಓವರ್ ಆಡಲಿಲ್ಲ ಅಲ್ಲ, ಸರಿ, ಅಂದರೆ ಎಲ್ಲ ಬಾಲ್ ಸಹ ಮಾತಾಡ್ತಿರ್ಬೇಕು. ಸೊ ದಯವಿಟ್ಟು ಕಮೆಂಟ್ ಸೆಕ್ಷನ್ಲಿ ನೀವು ಆ ಬಾಲ್ ಬಗ್ಗೆ ಮಾತಾಡಿರಲ್ಲ, ಈ ಬಾಲ್ ಬಗ್ಗೆ ಮಾತಾಡಿರಲ್ಲ, ಈ ಶಾರ್ಟ್ ಬಗ್ಗೆ ಎಂತಣ್ಣ ಯಾವುದಂತ ಮಾತಾಡೋದು, ಬರೀ ಶಾರ್ಟ್ ಬಗ್ಗೆ ಮಾತಾಡ್ತಿರ್ಬೇಕು. ಏನೋ ಬೇರೆ ಮೀನಿಂಗ್ ಬರ್ತದೆ. ಅಂದರೆ ಆ ಥರ ಎಲ್ಲ ಹೈಲೈಟ್ಸ್, ಮ್ಯಾಚ್ ಹೈಲೈಟ್ಸ್ ಥರ ಇತ್ತು. ಇನ್ನು ಹೈಲೈಟ್ಸ್ ಯಾವ ಥರ ಇರ್ಬೋದು? ಹೈಲೈಟ್ಸ್ ಎಡಿಟ್ ಮಾಡೋದು ಅಂತೆಲ್ಲ ಹಾಳಾಗಿರ್ತದೆ. ಯಾವ್ದು ಮರ ಕ್ಲಿಪ್ಪಿಂಗ್ ಇಡಬೇಕು, ಎಲ್ಲ ಸಹ ಇಡ್ತೇನೆ. ಒಂದು ಬೇಸಿಕ್ 1 ಅಂತ ಸ್ಪೀಡ್ ಇರ್ತಲ್ಲ, ಅದನ್ನೇ 2 ಸ್ಪೀಡಲ್ಲಿ ದುರ್ರ್ ಅಂತ ಹಾಕಿಬಿಡ್ತೇನೆ ಅಂತ ಅವ್ರು ಕೂಡ ಅಂದ್ಕೊಂಡಿರ್ಬೋದು. ಆ ಥರ ಇತ್ತು ಬ್ಯಾಟಿಂಗ್, ಎಲ್ಲಿ ಕೂಡ ಸ್ಟಾಪ್ ಆಗಲಿಲ್ಲ. ನಾಯಿ ಹೊಡೆದಾಗ ಹೊಡಿತಾನೆ ಇದ್ರು. 264 ಹೊಡೆದದ್ದು. ಆ್ಯಂಡ್ KL ರಾಹುಲ್ ಅವರಿಗೆ ಇನ್ನೊಂದು ರಿಟರ್ನ್ ಕ್ಯಾಚ್ ಸಿಕ್ಕಿತ್ತು. ವೈಶಾಖ್ ವಿಜಯ್ ಕುಮಾರ್ ಅವರು ಕೂಡ ಕ್ಯಾಚ್ ಡ್ರಾಪ್ ಮಾಡಿದರು. ಆ್ಯಂಡ್ ಐ ಥಿಂಕ್ ರಾಣಾ ಅವರ ಕ್ಯಾಚ್ ಎಲ್ಲಿ ಸ್ಟಾಯ್ನಿಸ್ ಅವರು ಕ್ಯಾಚ್ ಹಿಡಿದ್ರು ಕೂಡ ಅವರ ಕಾಲು 6 ಲೈನ್ಗೆ ತಾಗಿತ್ತು ಡೈವ್ ಹಾಕುವಾಗ. ಸೊ ಅಲ್ಲಿ ಒಂದು 6 ಅಂತ ಆಗಿತ್ತು. ಈ ಥರ ಹಲವಾರು ಇನ್ಸಿಡೆಂಟ್ ಆಗಿದೆ. ನಾನು ಜಾಸ್ತಿ ಕೆದಕ್ಲಿಕ್ಕೆ ಹೋಗಿಲ್ಲ. ಆಯಿತು. ಬ್ರೆಟ್ಲೆಟ್ ಅವರ ಓವರಲ್ಲಿ 28 ರನ್ ಹೊಡೆದದ್ದು. ನಿತೀಶ್ ರಾಣಾ ಅವರು 2 6, ಮಿಕ್ಕಿದ್ದೆಲ್ಲ 4 ಎಲ್ಲ ಹೊಡೆದು 28 ರನ್ ಹೊಡೆದಿದ್ರು. ಬಟ್ 264 ರನ್. ನನಗೆ ಈ ಪಂಜಾಬ್ ನೋಡಿ, ಪಂಜಾಬ್ ಒಂದು ವಿಶಿಷ್ಟ ರೆಕಾರ್ಡ್ ಮಾಡಿದೆ. ಏನು ಅಂತಂದರೆ 11 ಮ್ಯಾಚ್ಗಳನ್ನು ಗೆದ್ದಿದೆ. 200+ ಟಾರ್ಗೆಟ್ ಇದ್ದಾಗ ಸಕ್ಸಸ್ಫುಲ್ ಆಗಿ ಅದನ್ನು ಚೇಸ್ ಮಾಡಿದ್ದಾರೆ. ಸೊ ಆದ್ದರಿಂದ ನಮ್ಮ RCB ಲಾಸ್ಟ್ ಫೈನಲಲ್ಲಿ ಏನು ವಿನ್ ಆಗಿತ್ತಲ್ಲ, 200+ ಹೊಡಿಲೇ ಇಲ್ಲ. 200+ ಹೊಡೆದವ್ರು ಚೇಸ್ ಮಾಡ್ತಾರೆ ಅಂತ ಗೊತ್ತು. RCB ಸೂಪರ್. ಸೊ ನೆಕ್ಸ್ಟ್ ಟೀಮ್ ಯಾರಾದ್ರು ಬರ್ತಾರಲ್ಲ, ಪಂಜಾಬ್ ಅಗೇನ್ಸ್ಟ್ ಯಾರು ಆಡ್ತಾರೆ? RCB ಆಡ್ತಾ ಇರೋದು. ನೆಕ್ಸ್ಟ್ ಏನಂತಂದರೆ 200 ಮೇಲೆ ಹೊಡೆಯೋದು ಬೇಡ. 200 ಮೇಲೆ ಹೊಡೆದ್ರೆ ಇವ್ರು ವಿನ್ ಆಗ್ತಾರೆ. ಸತತ 11 ಮ್ಯಾಚ್ ವಿನ್ ಆಗಿದ್ದಾರೆ. 200ಕ್ಕಿಂತ ಜಾಸ್ತಿ ಟಾರ್ಗೆಟ್ ಕೊಟ್ಟರೆ ಇವ್ರಿಗೆ ಈಗ ಹೊಲ್ಟ್ ಆಗ್ತದೆ ಅಂತ ಕಾಣ್ತದೆ. 200 ಮೇಲೆ ಹೊಡೆಯೋದೇ ಬೇಡ. ಯಾಕಂದರೆ ಇವ್ರದ್ದು ಬ್ಯಾಟಿಂಗ್ ಸ್ಟಾರ್ಟ್ ಆದಾಗ ಫಸ್ಟ್ 6 ಓವರಲ್ಲಿ ಎಷ್ಟು ರನ್ ಹೊಡೆದಿರ್ಬೋದು? ಚೇಸ್ ಮಾಡಿದಾರೆ ಅಂದ್ರೆ 60 ರನ್ ಹೊಡೆದಿರ್ಬೋದಾ, 70, 80 ಹೊಡೆದಿರ್ಬೋದು, 90, 116 ರನ್ ಅಣ್ಣ. ಎಂಥದ್ದು! ಬಂದವರೆಲ್ಲ ಹೊಡಿಸ್ಕೊಳ್ತಾ ಇದ್ದಾರೆ. ಮುಖೇಶ್ ಕುಮಾರ್ ಆಗಿರ್ಬೋದು, ಯಾರೇ ಆಗಿರ್ಬೋದು. ಅಕ್ಷರ್ ಪಟೇಲ್ ಕೂಡ ತನ್ನ ಫಸ್ಟ್ ಓವರಲ್ಲಿ 20 ರನ್ ಬಿಟ್ಕೊಟ್ಟಿದ್ರು. ಎಲ್ಲರೂ ಸಹ ಹೊಡಿಸ್ಕೊಂಡಿದ್ದಾರೆ. ಸೊ ಆದ್ದರಿಂದ ಯಾರ ಇಂಡಿವಿಜುವಲ್ ಆಗಿ ಇವನು ಹೊಡಿಸ್ಕೊಂಡ, ಅವನು ಹೊಡಿಸ್ಕೊಂಡ, ಎಲ್ಲರೂ ಹೊಡಿಸ್ಕೊಂಡಿದ್ದಾರೆ. ಯಾರ ಬಗ್ಗೆ ಅಂತ ಮಾತಾಡೋದಣ್ಣ. 6 ಓವರ್ಗೆ 116 ರನ್. ಪ್ರಿಯಾಂಶ್ ಆರ್ಯ ಮತ್ತು ಪ್ರಭ್ ಸಿಮ್ರನ್ ಸಿಂಗ್, ದೇವರೇ, ಪ್ರಭ್ ಸಿಮ್ರನ್ ಸಿಂಗ್ 26 ಬಾಲಿಗೆ 76 ರನ್. ಇವ್ರು ಈ ಥರ ಚಚ್ಚೆ ನಮ್ಗೆ ಅನ್ನಿಸ್ತದೆ. ಸುರೇಶ್ ರೈನಾ ಅವರು ಯಾವುದೊಂದು ಮ್ಯಾಚಲ್ಲಿ 25 ಬಾಲಿಗೆ 87 ರನ್ ಹೊಡೆದಿದ್ರು. ಆಗ ಅದಿನ್ನು ಹೇಗಿರ್ಬೋದು? ಇವ್ರು 25 ಬಾಲಿಗೆ 26 ಬಾಲಿಗೆ 76 ರನ್ ಹೊಡೆದು ಔಟ್ ಆದರು. ಅವ್ರು 25 ಬಾಲಿಗೆ 87 ರನ್ ಹೊಡೆದಿದ್ರು. ದೇವ, ಇನ್ಸೇನ್. ಅವ್ರು 100 ಮಾಡಿದಿದ್ರೆ ಫಾಸ್ಟೆಸ್ಟ್ ಎವರ್ IPL 100 ಆಗಿರ್ತಿತ್ತು ಫಾರ್ ಶೋರ್. ಅವ್ರು ಆ ಮ್ಯಾಚಲ್ಲಿ ರನ್ಔಟ್ ಆದರು, ಡೈರೆಕ್ಟ್ ಹಿಟ್ ರನ್ಔಟ್ ಆದರು. ಬಟ್ ಪ್ರಿಯಾಂಶ್ ಆರ್ಯ 17 ಬಾಲಿಗೆ 43 ರನ್ನು. ಪ್ರಭ್ ಸಿಮ್ರನ್ ಸಿಂಗ್ 26 ಬಾಲಿಗೆ 76 ರನ್. ಫಸ್ಟ್ 6 ಓವರಲ್ಲಿ ಮ್ಯಾಚ್ ಗೆದ್ದಾಗಿದೆ. ಮ್ಯಾಚ್ ಹಿಡಿತಕ್ಕೆ ಬಂದದ್ದು ಯಾವಾಗ ಅಂತಂದರೆ ಕಂಟಿನ್ಯೂಸ್ ಆಗಿ ಒಂದು 3 ವಿಕೆಟ್ ಬಿತ್ತು. ಫಸ್ಟು ಇವ್ರು ಔಟ್ ಆದರು, ಯಾರು ಆರ್ಯ ಔಟ್ ಆದರು. ಅದಾದಮೇಲೆ ಪ್ರಭ್ ಸಿಮ್ರನ್ ಸಿಂಗ್ ಔಟ್ ಆದರು. ಸ್ವಲ್ಪ ಓವರ್ ಬಿಟ್ಟು ಕೊನಾಲಿ ಅವರು ಬೋಲ್ಡ್ ಆದರು. ಸೊ ಅದು 3 ವಿಕೆಟ್ ಬಿದ್ದಾಗ ಆಗ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಡೆಲ್ಲಿ ಇದನ್ನು ಮಾಡ್ಬೋದು. ಆ್ಯಂಡ್ ಬೈ ದ ವೇ, ಡೆಲ್ಲಿ ಈ ಮ್ಯಾಚನ್ನು ವಿನ್ ಆಗಲೇಬೇಕು ಅಂತಿದ್ದರೆ ಒಬ್ಬರಿಂದ ಮಾತ್ರ ಸಾಧ್ಯ ಆಗಿತ್ತು. ಅದು ಯಾರು ಅಂತಂದರೆ ಲುಂಗಿ ಎಂಗಿಡಿ. ಅವರು ಈ ಒಂದು ಎಂತ ಹೇಳೋದು, ಇಷ್ಟು ದೊಡ್ಡ ಸ್ಕೋರನ್ನು ಡಿಫೆಂಡ್ ಮಾಡುವಾಗ ಒಬ್ಬ ಸ್ಲೋವರ್ ಬಾಲ್ ಎಕ್ಸ್ಪರ್ಟ್ ಬೇಕಿತ್ತು. ಇಟ್ ಈಸ್ ನನ್ ಅದರ್ ದನ್ ಲುಂಗಿ ಎಂಗಿಡಿ. ಅವರಿದ್ದಿದ್ರೆ ವಿನ್ ಆಗ್ತಿದ್ರೆ ಡೆಲ್ಲಿ. ಬಟ್ ಅವರು ಒಂದು ಕ್ಯಾಚ್ ಹಿಡಿಲಿಕ್ಕೆ ಹೋಗಿ ಅವರು ಬಿದ್ದು ತಲೆಯನ್ನು ಗ್ರೌಂಡಿಗೆ ಬಡ್ಕೊಂಡು, ಅದು ತುಂಬ ಸೀರಿಯಸ್ ಆಗಿ ಕೊನೆಗೆ ಆ್ಯಂಬುಲೆನ್ಸ್ ಎಲ್ಲ ಬಂದು ಏನಿಲ್ಲ ಅಂದ್ರೆ 20-22 ನಿಮಿಷ ಅಲ್ಲಿ ವೇಸ್ಟ್ ಆಗಿದೆ. ಅದು ಎಲ್ಲರಿಗೆ ಟೆನ್ಷನ್ ಆಗಿ ಹೋಗಿತ್ತು. ಗ್ರೌಂಡಲ್ಲಿ ಇದ್ದವರೆಲ್ಲ ಎದ್ದು ನಿಂತಿದ್ದಾರೆ, ಎಂತಾಯ್ತು ಮಾರ್ರೆ ಅಂತ. ಬಟ್ ಟ್ವೀಟ್ ನೋಡಿದೆ, ಹೀ ಸ್ಟೇಬಲ್, ಅವರು ಬೇಗ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗ್ತಾರೆ ಅಂತ ಡೆಲ್ಲಿ ಟ್ವೀಟ್ ಮಾಡಿದೆ. ಬಟ್ ಸ್ಟಿಲ್ ಅವರಿದು 4 ಓವರ್ ಮಿಸ್ ಆಯಿತು. ಚಮೀರ್ ಅವರನ್ನು ಕನ್ಕಷನ್ ಸಬ್ ಅಂತ ಹಾಕಿಕೊಂಡ್ರು ಕೂಡ ಆ 4 ಓವರ್ ಮಿಸ್ ಆಗಿದ್ದಕ್ಕೆ ಇವತ್ತು ನಿನ್ನೆ ಡೆಲ್ಲಿ ಸೋತದ ಅಂತ ನಾನು ಭಾವಿಸ್ಕೊಳ್ತೇನೆ. ಯಾಕೆಂತಂದರೆ ಪ್ರಭ್ ಸಿಮ್ರನ್ ಸಿಂಗ್ ಮತ್ತು ಆರ್ಯ ಔಟ್ ಆದಮೇಲೆ ಮತ್ತೆ ಬಂದದ್ದು ಯಾರು ಅಂತಂದರೆ ಹೊಡೆಬಡೆ ಆಟಗಾರ, ಇನ್ನೊಬ್ಬ ಆಟಗಾರ
ಶ್ರೇಯಸ್ ಅಯ್ಯರ್ ಅವರಿದು 2 ಕ್ಯಾಚ್. ನಿನ್ನೆ ಬಿಡಿ, ಡೆಲ್ಲಿಗೆ ಕ್ಯಾಚ್ ಬಿಡ್ತಕ್ಕೆ ಲೆಕ್ಕ ಇಲ್ಲ. ಸೊ ಅದರಿಂದ ಜಾಸ್ತಿ ಅದ್ರ ಬಗ್ಗೆ ಮಾತಾಡ್ತಾ ಇರೋದು ಬೇಡ, ಅವ್ರು ಕ್ಯಾಚ್ ಬಿಟ್ರಿ ಇವ್ರು ಕ್ಯಾಚ್ ಬಿಟ್ರಿ ಅಂತ. ಬಟ್ ಸ್ಟಿಲ್ ಶ್ರೇಯಸ್ ಅಯ್ಯರ್ ಅವ್ರದ್ದು ಈಸಿಯೆಸ್ಟ್ ಆಫ್ ಈಸಿ ಕ್ಯಾಚ್. ಕರುಣ್ ನಾಯರ್ ಅವರು ಬಿಟ್ಟ ಮೇಲೆ ಶ್ರೇಯಸ್ ಅಯ್ಯರ್ ಅವರು ಸುಮ್ಮನೆ ಇರ್ತಾರಾ? ಇಲ್ಲ, ನೋ ವೇ, ಚಾನ್ಸೇ ಇಲ್ಲ. ಡಮ ಅಂತ ಹೊಡಿತಾ ಹೋದ್ರು. 36 ಬಾಲಿಗೆ 71 ರನ್ ಹೊಡೆದ್ರು. ಅವ್ರು 26 ಬಾಲಿಗೆ 76 ಹೊಡೆದ್ರೆ ಇವರು 36 ಬಾಲಿಗೆ 71 ರನ್, 3 4 7 ಸಿಕ್ಸರ್. ಶಶಾಂಕ್ ಸಿಂಗ್ ಕೊನೆಗೆ ಅವರು ನಾಟ್ಔಟ್ ಆಗಿದ್ರು 10 ಬಾಲಿಗೆ 19. ಒಂದು ಕ್ಯಾಚ್ ಬಿಟ್ಟದಕ್ಕೆ ಅವ್ರಿಗೊಂದು ಭಾರಿ ಟೆನ್ಷನ್ ಇತ್ತು. ಅಯ್ಯಯ್ಯೋ ಮಾರ್ರೆ, ಇಲ್ಲೇ ತನಕ ಮ್ಯಾಚ್ ಸೋತಿರ್ಲಿಲ್ಲ ಪಂಜಾಬ್, ಇವತ್ತು ನನ್ನಿಂದ ಸೋಲ್ತದ ಅಂತ. ಹಾಗೆ ಆಗಲಿಲ್ಲ. 18.5 ಓವರ್ಸಲ್ಲಿಯೇ ಪಂಜಾಬ್ ಟಾರ್ಗೆಟ್ ಅನ್ನು ಸಕ್ಸಸ್ಫುಲಿ ಚೇಸ್ ಮಾಡಿದ್ರು. ಪ್ರಭ್ ಸಿಮ್ರನ್ ಸಿಂಗ್ ಇವರು ಹೇಗೆ ನಿತೀಶ್ ರಾಣಾ ಅವರು 1 ಓವರ್ಗೆ 28 ರನ್ ಹೊಡೆದಿದ್ರು, ಪ್ರಭ್ ಸಿಮ್ರನ್ ಸಿಂಗ್ ಅವರು ಮುಖೇಶ್ ಕುಮಾರ್ ಅವರು ಓವರಲ್ಲಿ 6 ಬಾಲಿಗೆ 6 4 ಹೊಡೆದಿದ್ರು. ಈ ಥರ ಚಿತ್ರ ವಿಚಿತ್ರ ಏನೇನೋ ದಾಖಲೆಗಳುಂಟು. ಎಲ್ಲವನ್ನು ಹೇಳ್ತಾ ಇದ್ದರೆ ಹೈಲೈಟ್ಸ್ ನೋಡಿದಾಗೆ ಆಗ್ತದೆ. ಸೊ ಮ್ಯಾಚ್ ಹೈಲೈಟ್ಸ್ ಥರ ಇದ್ದಾಗ ನಮ್ಗೆ ಜಾಸ್ತಿ ಮಾತಾಡಲಿಕ್ಕೆ ಅಂತ ಇಲ್ಲ. ಅವ ಹೊಡೆದ, ಅವ ಹೊಡೆದ, ಎಲ್ಲರೂ ಬಾಯ್ ಬಡ್ಕೊಂಡ್ರು ಅಂತ ಹೇಳ್ಬೇಕಾದ್ರೆ ಹೊರತು ಮತ್ತೇನು ಜಾಸ್ತಿ ಏನು ಹೇಳಲಿಕ್ಕಿಲ್ಲ. ಕಂಗ್ರ್ಯಾಚುಲೇಷನ್ಸ್ ಪಂಜಾಬ್ ಕಿಂಗ್ಸ್, ನೀವು ನಾಗಲ್ ಒಟ್ಟು ನಿಮ್ಮದು ಮುಂದುವರಿತದೆ ಅಂತಲೇ ನನಗೆ ಅನ್ನಿಸ್ತಾ ಇದೆ. ಆ್ಯಂಡ್ ಡೆಲ್ಲಿ ಮೇಲೆ ಮರುಕಕ್ಕಿಂತ ನನಗೆ KL ರಾಹುಲ್ ಅವರ ಮೇಲೆ ಬೇಜಾರಾಗ್ತಿದೆ. ಇಷ್ಟು ಹೊಡೆದು ಮ್ಯಾಚ್ ಸೋಲ್ತಾರೆ ಅಂತಂದ್ರೆ ಅವ್ರಿಗೆ ಹೇಗೆ ಅನಿಸ್ಬೋದು, ಇನ್ನೆಷ್ಟು ನಾ ಹೊಡಿಬೇಕು ಮಾರ್ರೆ ಅಂತ. ಅದಕ್ಕೆ ಬೇಜಾರಾಗೋದು ಬೇಡ ಅಂತ ನಿನ್ನೆ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡನ್ನು KL ರಾಹುಲ್ ಅವ್ರಿಗೆ ಕೊಟ್ಟಿದ್ದಾರೆ. ಅದೊಂದು ಬೆಸ್ಟ್ ಡಿಸಿಷನ್ ಅಂತ ನಾನು ಅಂದ್ಕೊಳ್ತಾ ಇರೋದು. ಎಲ್ಲದಕ್ಕಿಂತ ಜಾಸ್ತಿ ಇಬ್ಬರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೊಡಬೇಕು. KL ರಾಹುಲ್ ಅವರು 152 ರನ್ ಹೊಡಿಲಿಕ್ಕೆ ಆಗುವಾಗೆ ಮಾಡಿದಂತಹ ಶಶಾಂಕ್ ಸಿಂಗ್ ಅವರಿಗೆ, ಹಾಗೆಯೇ ಈಸಿ 2 ಕ್ಯಾಚ್ಗಳನ್ನು ಬಿಟ್ಟಿರುವಂತಹ ಕರುಣ್ ನಾಯರ್ ಅವರಿಗೆ. ಅಷ್ಟೇ. ಸರಿಯಾಗಿದೆ ಬರುವ. ನಮಸ್ಕಾರ.